ಆಲ್ರೆಡಿ ಗ್ರೀನ್ ಕಾರ್ಡ್ ಅನ್ನು ತೋರಿಸಲಾಗಿದೆ. ದಯವಿಟ್ಟು ಹಿಂದ್ಗಡೆಯಿಂದ ಯಾವುದೇ ಕ್ರೀಡಾಪಟುಗಳು ಕೋಚನ ಮಾಡುವಂತಿಲ್ಲ. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಉಳಿದವೆ. ಸಮಯ ವ್ಯರ್ಥವನ್ನ ಮಾಡೋದ್ರ ಮೂಲಕ ಚಾಕುಚಕ್ಯತೆಯನ್ನು ತೋರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಂಡ. ಅತ್ಯುತ್ತಮವಾದ ಮುನ್ನಡೆಯನ್ನ ಕಾಯಿಸ್ಕೊಂಡಿದ್ದಾರೆ. ಅದನ್ನ ಉಳಿಸ್ಕೊಳ್ಳೋಣ ಅಂತೇಳಿ ಯಾವುದೇ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ತುಂಬಾ ಉತ್ತಮವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಯಾವುದೇ ಅಂಕಗಳಿಲ್ಲದೆ ಹಿಂತಿರುಗಿದ್ದಾರೆ. ಇದೀಗ ರೈಡಿಂಗ್ ನಲ್ಲಿ ಬಳ್ಳಾರಿ ತಂಡ ಕೇವಲ 6 ಅಂಕಗಳು ಮಾತ್ರ ಮುಂದೆ ಇದೆ. ಒಂದು ಒಳ್ಳೆ ಸೂಪರ್ ರೈಡ್, ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡಬಹುದು ಬಳ್ಳಾರಿ ತಂಡಕ್ಕೆ. ನೋಡೋಣ ಯಾರ ಸೂಪರ್ ರೈಡ್ ಅನ್ನ ಮಾಡೋದ್ರ ಮೂಲಕ ತಂಡಕ್ಕೆ ಆಸರೆ ಆಗ್ತಾರೆ ಅನ್ಕೊಂಡಿದೆ, ಆದ್ರೆ ಬಲಿಯಾಗ್ಬಿಟ್ಟಿದ್ದಾರೆ. ಎರಡನೇ ಅರ್ಧದ 2ನೇ ಟೈಮ್ ಔಟ್ ಹಾಗೂ ಕೊನೆಯ ಟೈಮ್ ಔಟ್ ಬಳ್ಳಾರಿ ತಂಡಕ್ಕೆ. ಇದು ನಿಮ್ಮ ಕೊನೆಯ ಟೈಮ್ ಔಟ್ ಆಗಿರ್ತದೆ. ಜಾಸ್ತಿ ಏನು ಅಂತರ ಇಲ್ಲ, ಟ್ರೈ ಮಾಡಬಹುದು. ಏನಾದ್ರೂ ನೀವು ಒಳ್ಳೆ ಸೂಪರ್ ಟ್ಯಾಕಲ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅವಕಾಶ ಇದೆ ಗೆಲ್ಲಕ್ಕೆ ಅಂತ ಹೇಳಿ ಕೋಚ್ ಇಟ್ಟಿದ್ದಾರೆ. ಈಗ ಕೊನೆಯ 2 ನಿಮಿಷಗಳು ಇದ್ರ ಮೂಲಕ ಬಳ್ಳಾರಿ ತಂಡ ಕಮ್ ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಸುಲಭವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಮುಟ್ಟಿದೀನಿ ಸುಲಭವಾಗಿ ತಿರ್ಕೊಂಡು ಅಂತ ಅನ್ಕೊಂಡ್ರೆ ಹಿಂಗಣಿಂದ ಈಚೆ ಹಾಕಿದ್ದಾರೆ. ಇದು ರೈಡ್ ಆಗಿರುತ್ತೆ. ನನಗನ್ಸುತ್ತೆ ತುಂಬಾ ಈಸಿಯಾಗಿ ಸಿಗುತ್ತಾ ಅಂತ ಅನಿಸ್ತಿದೆ. ಥರ್ಡ್ ರೈಡ್ ನಲ್ಲಿ ತುಂಬಾ ಸುಲಭವಾಗಿ ಅಂಕವನ್ನು ಪಡ್ಕೊಂಡಿದ್ದಾರೆ. ಲೋನ ಕೂಡ ಮೂಲಕ 3 ಅಂಕಗಳು ದೊರೆಯುತ್ತಾ ಇದೆ. ಇನ್ನು ಲಾಸ್ಟ್ 1 ಮಿನಿಟ್ ಇಲ್ಲಿಂದ ತುಂಬಾನೇ ಕಷ್ಟ. 11 ಅಂಕಗಳ ಮುನ್ನಡೆಯನ್ನು ಕೈಗೊಂಡಿದೆ ಚಿಕ್ಕಬಳ್ಳಾಪುರ ತಂಡ. ಬಳ್ಳಾರಿ ತಂಡಕ್ಕೆ ತುಂಬಾ ಕಷ್ಟಕರವಾಗಿದೆ. ಅಫಿಷಿಯಲ್ ಟೈಮ್ ಔಟ್. ಕೋರ್ಟ್ ನಂಬರ್ 2ರಲ್ಲಿ ಮುಂದಿನ ಪಂದ್ಯ ಚಿತ್ರದುರ್ಗ ವರ್ಸಸ್ ಚಿಕ್ಕೋಡಿ. ಚಿತ್ರದುರ್ಗ ವರ್ಸಸ್ ಚಿಕ್ಕೋಡಿ, ಇದು 2ನೇ ಕರೆ. ಚಿತ್ರದುರ್ಗ ಚಿಕ್ಕೋಡಿ, ಇದು 2ನೇ ಕರೆ. ಚಿತ್ರದುರ್ಗ ಚಿಕ್ಕೋಡಿ ಅಂಕಣ 2ರಲ್ಲಿ 2ನೇ ಸುತ್ತಿನ ಅಂಕಣ 1ರಲ್ಲಿ 2ನೇ ಸುತ್ತಿನ 2ನೇ ಪಂದ್ಯ ಕೋಲಾರ ವರ್ಸಸ್ ಮೈಸೂರು. 2 ತಂಡಗಳು ಬೇಗ ಬಂದು ಅಂಕಣದಲ್ಲಿ ರಿಪೋರ್ಟ್ ಅನ್ನ ಮಾಡ್ಕೊಳ್ಬೇಕು. ಕೊನೆಗೆ 1 ನಿಮಿಷ ಮಾತ್ರ ಬಾಕಿ ಉಳಿದಿದೆ. ಬಳ್ಳಾರಿ ವರ್ಸಸ್ ಚಿಕ್ಕಬಳ್ಳಾಪುರ ತಂಡ 20ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣ 2ರಲ್ಲೂ ಸಹ ರೋಚಕವಾದ ಪಂದ್ಯ ಸಾಗ್ತಾ ಇದೆ. ಬೆಂಗಳೂರು ನಾರ್ತ್ ವರ್ಸಸ್ ಬೆಂಗಳೂರು ನಾರ್ತ್ ವರ್ಸಸ್ ಕಲಬುರಗಿ. ಬೆಂಗಳೂರು ನಾರ್ತ್ ವರ್ಸಸ್ ಕಲಬುರಗಿ ತಂಡದಿಂದ ಉತ್ತಮವಾದಂತಹ ಪ್ರದರ್ಶನಗಳು ಬರ್ತಾ ಇದೆ. ಸಾಗ್ತಾ ಇದೆ. ಬೆಂಗಳೂರು ನಾರ್ತ್ 11 ಅಂಕಗಳೊಂದಿಗೆ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇದರೊಂದಿಗೆ ಮತ್ತೊಮ್ಮೆ ಉತ್ತಮವಾದಂತಹ ಹಿಡಿತದೊಂದಿಗೆ ಕಲಬುರಗಿ ಮತ್ತೆ ಕಂಬ್ಯಾಕ್ ಮಾಡುವಂತಹ ಎಲ್ಲ ಸಾಧ್ಯತೆಗಳನ್ನು ಕಾಣ್ತಾ ಇದೆ. ಕಲಬುರಗಿ ತಂಡದ ಆಟಗಾರ್ತಿಯಿಂದ ಮತ್ತೊಂದು ರೈಡ್. ಇದು ರೈಡ್ ಕೊನೆಯ ರೈಡ್ ಆಗುವಂತ ಸಾಧ್ಯತೆ ಇದೆ. 10 ಅಂಕಗಳ ಮುನ್ನಡೆಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ತಂಡದ ಇದರಲ್ಲಿ ಅವರ ಉಪಯೋಗ ಇಲ್ಲ. ಇದೀಗ ಪಂದ್ಯ ಮುಕ್ತಾಯ. ತುಂಬಾ ಸನಿಹ ಸೋಲನ್ನ ಕಂಡಂತಹ ಬಳ್ಳಾರಿ ತಂಡ ಇದೀಗ ಮನೆಗೆ ಹೋಗ್ಬೇಕಾಗ್ತದೆ. ತುಂಬಾ ಹೋರಾಟವನ್ನ ಕೊಟ್ಟಂತಹ ಬಳ್ಳಾರಿ ತಂಡ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಸಹ ನೀಡಲಾಯಿತು. ಚಿಕ್ಕಬಳ್ಳಾಪುರ ಅದೇ ರೀತಿ ಉತ್ತಮವಾದ ರೈಡಿಂಗ್ ಸೂಪರ್ ರೈಡ್ಗಳನ್ನ ಮಾಡೋದ್ರ ಮೂಲಕ ಜಯಭೇರಿಯನ್ನ ಬಾರಿಸೋದ್ರ ಮೂಲಕ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿಯನ್ನ ಕೊಟ್ಟಿದೆ ಚಿಕ್ಕಬಳ್ಳಾಪುರ ತಂಡ. ಈಗ ಅಂಕಣ 1ರಲ್ಲಿ 2ನೇ ಸುತ್ತಿನ 2ನೇ ಪಂದ್ಯ ಮೈಸೂರು ವರ್ಸಸ್ ಕೋಲಾರ. ಮೇಡಮ್ ವಿನ್ನರ್ ಯಾರು? ಚಿಕ್ಕಬಳ್ಳಾಪುರ. ಓಕೆ. 11 ಮತ್ತು 11 ಅಂಕಗಳಿಂದ ಈ ಪಂದ್ಯ ಪ್ರಾರಂಭದಲ್ಲಿದೆ. ಅದರ ಜೊತೆಗೆ ಅಂಕನ 4ರಲ್ಲಿ ಅಂಕಣ 2ರಲ್ಲಿ 2ನೇ ಸುತ್ತಿನ 2ನೇ ಪಂದ್ಯಕ್ಕೆ ಆಗಮಿಸಿದಂತಹ ಮೈಸೂರು
ಚಿನ್ನದ ಬೆಡಗಿಯರು ಕೋಲಾರ. ಮೈಸೂರು ವರ್ಸಸ್ ಚಿನ್ನದ ಗಣಿಯ ನಾಡು ಕೋಲಾರ. ಮುಂದಿನ ಪಂದ್ಯ ಮತ್ತೆ ಪಂದ್ಯ ಪ್ರಾರಂಭ ಆಗ್ತಾ ಇದೆ. ಬೆಂಗಳೂರು ನಾರ್ತ್ ತಂಡದಿಂದ 21 ನಂಬರ್ ಜರ್ಸಿ ಆಟಗಾರ್ತಿ ರೈಟ್ ನಲ್ಲಿ ಅತ್ಯುತ್ತಮವಾದಂತಹ ಕೌಶಲ್ಯಗಳನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದು ಅಂಕದೊಂದಿಗೆ ಬೆಂಗಳೂರು ನಾರ್ತ್ ತಂಡ ಮುನ್ನಡೆಯನ್ನು ಸಾಧಿಸುತ್ತದೆ. 14-5. ಪಂದ್ಯಾವಳಿಗಳು ಅತಿ ವೇಗದಲ್ಲಿ ಸಾಗ್ತಾ ಇದೆ. ಅತಿ ವೇಗವಾಗಿ ನಮ್ಮ ಅಫೀಷಿಯಲ್ ಪಂದ್ಯಗಳನ್ನ ಮುಗಿಸ್ಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಆಯೋಜಕರು ಅಫಿಷಿಯಲ್ಸ್ ನ ಕಡೆ ಗಮನವನ್ನು ಹರಿಸಬೇಕು. ಅವರಿಗೆ ತಂಪು ಪಾನೀಯಗಳನ್ನ ಕೊಡಬೇಕು. ಯಾವುದೇ ರೀತಿಯಲ್ಲಿ ಅವರು ನಿಧಾನಗತಿಯನ್ನ ಕಂಡುಕೊಳ್ಬಾರ್ದು. ಅವಾಗವಾಗ ಗ್ಲೂಕೋಸ್ ಅನ್ನ ಕೊಡೋದ್ರ ಮೂಲಕ ಅವರನ್ನ ಮತ್ತಷ್ಟು ಉತ್ತೇಜನಕ್ಕೆ ಒಳಗಡೆಪಡಿಸಬೇಕು ಅಂತ ಹೇಳಿ ಆಯೋಜಕರಲ್ಲಿ ಕೇಳ್ಕೊಳ್ತೀನಿ. ಸುಮಂತ್ ಸರ್, ಸುಮಂತ್ ಕೋಳಿ ಸರ್, ಸುಮಂತ್ ಕೋಳಿ ಸರ್ ಎಲ್ಲ ಇದ್ರು ವೇದಿಕೆ ಅಂತ ರಿಪೋರ್ಟ್ ಮಾಡ್ಕೋಬೇಕು. ವೇದಿಕೆ 2ರಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಬಾಲಕಿಯರ ಪಂದ್ಯಾಟಗಳಲ್ಲಿ ಕೋರ್ಟ್ ನಂಬರ್ 2ರಲ್ಲಿ ಕಲಬುರಗಿ ವರ್ಸಸ್ ಬೆಂಗಳೂರು. ಕಳೆಯನ್ನೇ ಹೊಂದಿದಾರಂತೆ ಇವರು. ನಾನು ಸರಿಯಾಗಿ ನೋಡಿಲ್ಲ, ನಮ್ಮ ಸರ್ ಹೇಳ್ತಾ ಇದ್ದಾರೆ. ಕೃಷ್ಣನ ಕಳೆಯನ್ನೇ ಹೊಂದಿರತಕ್ಕಂಥ ಯಮನಪ್ಪನವರಿಗೆ ಸ್ವಾಗತ ಸುಸ್ವಾಗತ. ಇದೀಗ ಅಂಕಣವೊಂದರಲ್ಲಿ 2ನೇ ಪಂದ್ಯವನ್ನು ನೋಡ್ತಾ ಇದ್ದೀರಾ. ಅದು ನಮ್ಮ ಆಟಕ್ಕೆ ಹೆಸರುವಾಸಿಯಾದಂತಹ ಮೈಸೂರು ಚಿನ್ನದ ಗಣಿಗೆ ಹೆಸರುವಾದಂತಹ ಕೋಲಾರ ತಂಡಗಳ ನಡುವೆ ಹಣಾಹಣಿಯೇ ನಡೆಯಲಿದೆ. ಅಂಕಣದಲ್ಲಿ ತಾವು ಕೂಡ ಒಂದು ರಿಪೋರ್ಟ್ ಅನ್ನ ಮಾಡಿಕೊಳ್ಳಬೇಕು. ದ್ವಿತೀಯಾರ್ಧ ಪ್ರಾರಂಭ ಆಗ್ತಾ ಇದೆ. ಬೆಂಗಳೂರು ನಾರ್ತ್ ತಂಡದಿಂದ ವೇಟ್ ಅಂಕಣ 2ರಲ್ಲಿ ಬೆಂಗಳೂರು ನಾರ್ತ್ ವರ್ಸಸ್ ಕಲಬುರಗಿ ಪಂದ್ಯ ನಡೀತಾ ಇದೆ. ಮತ್ತೊಂದು ಅಂಕಣವೊಂದರಲ್ಲಿ ನೋಡ್ತಾ ಇದ್ದಾರೆ. ಈಗ 2ನೇ ಪಂದ್ಯ, 2ನೇ ಹಂತದ 2ನೇ ಪಂದ್ಯ ಸಾಗ್ತಾ ಇದೆ. ವರ್ಸಸ್ ಮೈಸೂರು. ಅತ್ಯುತ್ತಮವಾದ ಟ್ಯಾಕಲ್ ಅಲ್ಲಿ ಮತ್ತೊಂದು ಅಂಕ ಬೆಂಗಳೂರು ನಾರ್ತ್ ತಂಡಕ್ಕೆ. 17-7 ಫೇವರ್ ಆಫ್ ಬೆಂಗಳೂರು ನಾರ್ತ್. ಅತ್ಯುತ್ತಮವಾದಂತಹ ಅಂತರದೊಂದಿಗೆ ಮುನ್ನಡೆಯನ್ನು ಸಾಧಿಸಿದ ಮತ್ತೊಂದು ರನ್ನಿಂಗ್ ಟ್ಯಾಚ್, ಮತ್ತೊಂದು ಅಂಕ ಬೆಂಗಳೂರು ನಾರ್ತ್ ತಂಡಕ್ಕೆ. ಕ್ವಾರ್ಟರ್ ಫೈನಲ್ನ 2ನೇ ಪಂದ್ಯ ಅಂಕಣವೊಂದರಲ್ಲಿ ಸಾಗ್ತಾ ಇದೆ. ಮೈಸೂರು ವರ್ಸಸ್ ಕೋಲಾರ. ನೀವು ನೋಡಿದ್ರೆ ಈ ಹಿಂದೆ ನಡೆದಂತಹ ಪಂದ್ಯಾವಳಿಗಳಲ್ಲಿ ಅತಿ ಹೆಚ್ಚು ಭಾರಿ ಸೂಪರ್ ಟ್ಯಾಕಲ್, ಸೂಪರ್ ರೈಡ್ಗಳಾದಂತಹ ಪಂದ್ಯ ಅದಾಗಿತ್ತು. ಬೆಂಗಳೂರು ನಾರ್ತ್ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಕಂಬ್ಯಾಕ್ ಮಾಡುವಂತಹ ಹೊತ್ತಿನಲ್ಲಿ ಕಲಬುರಗಿ ತಂಡ ಕಾಣಿಸ್ಕೊಳ್ತಾ ಇದೆ. ಕೋರ್ಟ್ ನಂಬರ್ 2ರಲ್ಲಿ ಬೆಂಗಳೂರು ನಾರ್ತ್ ತಂಡ 18-10 ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಎಂಟಿ ರೈಡ್ ಕಲಬುರಗಿ ತಂಡದಿಂದ ಮತ್ತೊಂದು ರೈಡ್.
ಅತ್ಯುತ್ತಮವಾದಂತಹ ಹಕ್ಕುಪೂರ್ವಕದೊಂದಿಗೆ ರೈಡ್ ಮಾಡ್ತಾ ಇದೆ. ಅತ್ಯುತ್ತಮವಾದಂತಹ ಟ್ಯಾಕಲ್ ಮತ್ತೊಂದು ತಂಡಕ್ಕೆ ನಿರಂತರವಾಗಿ ಅಂಕ ಗಳಿಸುವಲ್ಲಿ ಬೆಂಗಳೂರು ತಂಡದ ಆಟಗಾರ್ತಿಯರು ಯಶಸ್ವಿಯಾಗ್ತಾ ಇದ್ದಾರೆ. ಇದರೊಂದಿಗೆ ಬೆಂಗಳೂರು ನಾರ್ತ್ ತಂಡದ ಅಂಕ 20, ಕಲಬುರಗಿ ಅಂಕ 10. ಡಬಲ್ ಆಂಕಲ್ ಪ್ರಯತ್ನ ಕಲಬುರಗಿ ಆಗಿತ್ತು. ಪ್ರಯತ್ನ ಚೆನ್ನಾಗಿತ್ತು. ಕಲಬುರಗಿ 10, 21ರಲ್ಲಿ ಬೆಂಗಳೂರು ನಾರ್ತ್ ಉತ್ತಮವಾದಂತಹ ಡಿಫೆನ್ಸ್ ಅನ್ನ ಹೊಂದಿರತಕ್ಕಂತಹ ಬೆಂಗಳೂರು ನಾರ್ತ್ ಉತ್ತಮವಾದಂತಹ ಡಿಫೆನ್ಸ್ ಅನ್ನ ತೋರಿಸ್ತಾ ಇದೆ. ರೈಡಿಂಗ್ ನಲ್ಲಿ ಸಫಲತೆಯನ್ನು ಹೊಂದಲು ಬಿಡ್ತಾ ಇಲ್ಲ ಕಲಬುರಗಿ ತಂಡದ ಕ್ರೀಡಾಪಟುಗಳಿಗೆ. ಇದೀಗ ಎರಡನೇ ಪಂದ್ಯ ಅಂಕಣ 1ರಲ್ಲಿ ಪ್ರಾರಂಭವಾಗಿದೆ. ಎರಡನೇ ಸುತ್ತಿನ ಪಂದ್ಯ. ಇದರಲ್ಲಿ ಮೊದಲ ಬಾರಿಗೆ ಮೈಸೂರು ಕ್ರೀಡಾಪಟು ಬಲಿಯಾಗಿದ್ದಾರೆ. ಬಲಿಯಾದಂತಹ ಕ್ರೀಡಾಪಟು ಇದರೊಂದಿಗೆ ಖಾತೆಯನ್ನು ತೆರೆದಂತಹ ಚಿನ್ನದ ನಾಡಿನ ಕೋಲಾರದ ಬೆಡಗಿಯರು ಖಾತೆಯನ್ನು ತೆರೆದ್ರ ಮೂಲಕ ಪಂದ್ಯವನ್ನು ಆರಂಭ ಮಾಡಿದ್ದಾರೆ. ಮತ್ತೊಂದು ಅಂಕ 27 ಅಂಕಗಳೊಂದಿಗೆ ಬೆಂಗಳೂರು ನಾರ್ತ್ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಬೆಂಗಳೂರು ನಾರ್ತ್ ತಂಡದಿಂದ ಮತ್ತೊಂದು ಉತ್ತಮವಾದಂತಹ ಪ್ರದರ್ಶನ. ಆದರೆ ಮತ್ತೆ 2 ಅಂಕಗಳನ್ನು ಪಡೆಯುವಲ್ಲಿ ಬೆಂಗಳೂರು ನಾರ್ತ್ ತಂಡದ ಆಟಗಾರ್ತಿ ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಅಂಕ 29-10 ಫೇವರ್ ಆಫ್ ಬೆಂಗಳೂರು ನಾರ್ತ್. ಎರಡು ತಂಡಗಳು ಸಹ ಅಟ್ಯಾಕ್ ತಮ್ಮ ಪಂದ್ಯದ ಒಂದು ಅಂಕಗಳನ್ನು ಆರಂಭ ಮಾಡಿದ್ದಾರೆ. ಉತ್ತಮವಾದಂತಹ ಡಿಫೆನ್ಸ್ ಅನ್ನ ಕಾಣಬಹುದು ನಾವು ಎರಡೂ ತಂಡಗಳಲ್ಲೂ ಸಹ. ರೈಡಿಂಗ್ ಅಲ್ಲಿ ಸಫಲತೆಯನ್ನು ಪಡೆಯಲು ಎರಡೂ ತಂಡಗಳು ಸಹ ಬಿಡ್ತಾ ಇಲ್ಲ. ಕ್ರೀಡಾಪಟುಗಳ ಸೂಚನೆ, ವೇದಿಕೆ ಹಿಂಭಾಗದಲ್ಲಿ ವಾರ್ಮ್ ಅಪ್ ಏರಿಯಾ ಅಂತ ಮಾಡಿದ್ದೇವೆ, ಅಲ್ಲಿ ಹೋಗಿ ವಾರ್ಮ್ ಅಪ್ ಮಾಡಬೇಕು. ವೇದಿಕೆ ಮುಂಭಾಗದಲ್ಲಿ ವಾರ್ಮ್ ಅಪ್ ಮಾಡುವ ಹಾಗಿಲ್ಲ. ಪ್ರೇಕ್ಷಕರಿಗೆ ಅಂತಾನೆ ಗ್ಯಾಲರಿಯನ್ನ ಹಾಕಿಸಲಾಗಿದೆ. ದಯಮಾಡಿ ಎಲ್ಲ ಪ್ರೇಕ್ಷಕ ಗ್ಯಾಲರಿಗೆ ಬಂದು ವೀಕ್ಷಣೆಯನ್ನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ. ಉತ್ತಮವಾದಂತಹ ಪಂದ್ಯಗಳು ಇಲ್ಲಿ ಇದೆ. ಎರಡನೇ ಹಂತದ ಪಂದ್ಯಗಳು ತುಂಬಾ ರೋಚಕವಾದಂತಹ ಪಂದ್ಯಗಳು. ಮುಂದಿನ ಪಂದ್ಯ ಚಿತ್ರದುರ್ಗ ವರ್ಸಸ್ ಆತಿಥೇಯ ತಂಡ ಚಿಕ್ಕೋಡಿ. ಕಳೆದ ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರಮಟ್ಟದಲ್ಲಿ ದ್ವಿತೀಯ ಸ್ಥಾನ ಮಾಡುವಂತ ಯತ್ನದಲ್ಲಿ ಒಂದು ಅಂಕವನ್ನು ಬಿಟ್ಕೊಟ್ಟಿದ್ದಾರೆ. ಇದರೊಂದಿಗೆ ತಂಡದ ಮೊತ್ತ ಸಮಬಲವನ್ನು ಕಾಣ್ತಾ ಇದೆ. ಮೈಸೂರು ಕೂಡ 3, ಕೋಲಾರ ಕೂಡ 3. 3-3ರಲ್ಲಿ ಪಂದ್ಯ. ಮುಂದಿನ ಪಂದ್ಯ ಎರಡನೇ ಸುತ್ತಿನ 3ನೇ ಪಂದ್ಯ ಗದಗ ವರ್ಸಸ್ ಶಿವಮೊಗ್ಗ. ಆರೆಂಜ್ ಜರ್ಸಿ ಮೇಡಮ್, ರೆಡ್ ಜರ್ಸಿ, ಆರೆಂಜ್ ಜರ್ಸಿ ಯಾವ ಡಿಸ್ಟ್ರಿಕ್ಟ್? ಮೈಸೂರು ಆರೆಂಜ್ ಬಣ್ಣದಲ್ಲಿದೆ. ಕೋಲಾರ ಕೆಂಪು ಬಣ್ಣದಲ್ಲಿದೆ. ಥ್ಯಾಂಕ್ ಯು ಮೇಡಮ್. ಮೈಸೂರು ತಂಡದ ಆಟಗಾರ್ತಿ ಎತ್ತರ ಡಿವಿಷನ್ ಬಂದಿರುವಂತಹ ಆಟಗಾರ್ತಿ ರೈಟ್ ಮುಗಿಸಿ ಮತ್ತೆ ಅಂಕಣಕ್ಕೆ ತಯಾರ್ತಾ ಇದ್ದಾರೆ. 6ರ ದರ್ಜೆ ಆಟಗಾರ್ತಿಯಿಂದ ಮತ್ತೊಂದು ಅಂಕಣ 1ರಲ್ಲಿ ಮುಂದಿನ ಪಂದ್ಯ ಚಿತ್ರದುರ್ಗ ವರ್ಸಸ್ ಚಿಕ್ಕೋಡಿ. ಕೋಲಾರದ ಆಟದಿಂದ ರೈಡಿಂಗ್ ಮುನ್ನಡೆತಾ ಇದೆ. ಉತ್ತಮವಾದಂತಹ ಡಿಫೆನ್ಸ್ ಅನ್ನ ಮಾಡೋದ್ರ ಮೂಲಕ ಒಂದು ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮೈಸೂರು. 4-3ರಲ್ಲಿ ಪಂದ್ಯ. ಹೌದು, ಮತ್ತೊಮ್ಮೆ ಡಿಫೆನ್ಸ್ ನಲ್ಲಿ ಅತ್ಯುತ್ತಮವಾದಂತಹ ಉತ್ತಮ ಪ್ರದರ್ಶನಗಳನ್ನ ನೀಡ್ತಾ ಇದೆ ಎರಡು ತಂಡಗಳು ಸಹ. ಎರಡನೇ ಅಂಕಣದಲ್ಲಿ ಮೊದಲ ಸುತ್ತಿನ ಪಂದ್ಯಾವಳಿ ಚಿಕ್ಕೋಡಿ ವರ್ಸಸ್ ಚಿತ್ರದುರ್ಗ. ಮೊದಲನೇ ಸುತ್ತಿನ ಕೊನೆಯ ಪಂದ್ಯ ಇದೀಗ ಎರಡನೇ ಅಂಕಣದಲ್ಲಿ ಪ್ರಾರಂಭವಾಗಲಿದೆ. ಚಿಕ್ಕೋಡಿ ವರ್ಸಸ್